ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನನ್ನ ಮಗಳಿಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವಳ ಮದುವೆ ಟೈಮಲ್ಲಿ ಅವಳ ತಲೆಯಲ್ಲಿ ಯಾವುದೋ ದೆವ್ವ ಮೆಟ್ಕೊಂಡಿತ್ತು ಅನ್ಸುತ್ತೆ. ಅದಕ್ಕೆ ಈ ಮದುವೆನ ನಿಲ್ಲಿಸಿದಾಳೆ ಅವಳೇನೆ. ಈ ಮುತ್ಕಿ ಯಾರ ಬಗ್ಗೆ ಮಾತಾಡ್ತಿದ್ದಾಳೆ? ಈ ಮನೆ ಸೊಸೆ ಆಗ್ಬೇಕಾಗಿತ್ತು ಅವಳ ಮಗಳು. ಇರ್ಲಿ ಇರ್ಲಿ, ನಾನೆಲ್ಲಿ ಹೋಗ್ತೀನಿ? ನಾನು ಇಲ್ಲೇ ಇರ್ತೀನಲ್ಲ. ನನಗೆ ಗೊತ್ತಾಗ್ದಿರೋದು ಯಾವುದಿದೆ ಹೇಳು? ಗೀತಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅರೇ ಕುಸುಮಾ, ಎಷ್ಟು ವರ್ಷ ಆಗಿತ್ತು ನೀನು ನೋಡಿ. ನೀನಂತೂ ಬಿಡ, ಒಂದು ಫೋನ್ ಆದರೂ ಮಾಡೋಕ್ಕಂತಿಲ್ಲ ನೀನಂತೂ. ಬಾ, ಹೇಗಿದೀಯಾ ನೀನು? ನಾನು ನೋಡಿ ಸೂಪರ್ ಆಗಿದ್ದೀನಕ್ಕ. ಅಲ್ಲ ಕಡೆ, ಒಂದಿನಕ್ಕೂ ನೀನು ನನಗೂ ಫೋನ್ ಮಾಡಿಲ್ಲಪ್ಪ. ಅದೆಂತ ಬಿಗುಮಾನ ಬಂದಿತ್ತು ನಿನಗೆ? ಏನಿಲ್ಲ ಬಿಡಿ ಅಕ್ಕ. ಎಲ್ಲಿ ನಿಮ್ಮ ಮಗಳು ನೋಡೋಣ. ಅರೆ ಅಕ್ಕ, ಸೇಮ್ ನಿನ್ ಥರನೇ ಇದೆ ನಿನ್ನ ಪಾಪು ಅಂತೂ. ಹಾ ಹೇಳ್ಬಿಟ್ಲು, ಸೇಮ್ ನನ್ನ ಥರನೇ ಇದೆಯಂತೆ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗು. ನೋಡಿ ನಿಮ್ಮ ಥರನೇ ಇದೆ ಮಗು. ನಾನು ಎತ್ಕೊಳ್ಳ ಅಕ್ಕ? ಇನ್ನ ಕತ್ತು ನಿಂತಿಲ್ಲ, ನೀನು ಎತ್ಕೊಳಕ್ ಬರುತ್ತೋ ಇಲ್ವೋ? ಏನಕ್ಕ ನೀವು, ನಾನೇನು ಚಿಕ್ಕ ಮಗುನಾ? ನನಗೂ ಗೊತ್ತಾಗುತ್ತೆ ಗೊತ್ತಾ? ಗೊತ್ತು ಕಣಮ್ಮ, ನೀನೇನು ಚಿಕ್ಕ ಮಗು ಅಲ್ಲ. ನಿನಗೂ ಮದುವೆ ಮಾಡಿದ್ರೆ ಇಷ್ಟೊತ್ಕೊಂದು ಮಗು ಆಗಿರ್ತಿತ್ತು. ಆದರೂ ಎತ್ಕೊಂಡು ರೂಢಿ ಇದೆಯೋ ಇಲ್ವೋ ಅಂತ ಅಷ್ಟೇ. ಹೋಗಿ ಅಕ್ಕ, ಏನು ಪರವಾಗಿಲ್ಲ, ನಾನು ಎತ್ಕೊಂತೀನಿ. ಸರಿ ಆಯ್ತು, ಹುಷಾರಾಗಿ ಎತ್ಕೋ. ಎಲ್ಲೆಲ್ಲೆ ಪಾಪ ಮರಿ, ಚಿನ್ನಿ ಮರಿ. ನಾನು ಯಾರು ಗೊತ್ತಾ? ನಾನು ಅತ್ತೆ ಆಗ್ಬೇಕಾಗಿತ್ತು. ಅತ್ತೆ ಆಗ್ಬೇಕಾಗಿತ್ತು ಅಂತ ಯಾಕೆ ಅಂತೀಯ? ಅತ್ತೆನೇ ಕಡೆ ನೀನು. ಹೌದು ಪುಟ್ಟ, ನಾನು ನಿಮ್ಮ ಅತ್ತೆ. ಅಕ್ಕ, ಏನು ಹೆಸರಿಟ್ಟಿದ್ದೀರಾ ಪಾಪುಗೆ? ಪಾಪುಗಿನ್ನ ಏನು ಹೆಸರಿಟ್ಟಿಲ್ಲ. ಏನು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಹೇಳ, ದೀಕ್ಷಾ. ದೀಕ್ಷಾ ಹೆಂಗಿದೆ ಅಕ್ಕ ಹೆಸರು? ದೀಕ್ಷಾ ಹೆಸರೇನೋ ಚೆನ್ನಾಗಿದೆ, ಆದರೆ ಮಗು ಹೆಸರು ಬಲದ ಮೇಲೆ ಯಾವ ಹೆಸರು ಬರುತ್ತೆ ಅಂತ ನೋಡಿ ಇಡಬೇಕು ತಾನೇ. ಸುಮ್ಮನೆ ಹಾಗೆ ಯಾವ್ದು ಬೇಕದು ಮನ್ಸಿಗೆ ಬಂದಂಗೆ ಕರೆಯೋಕ್ಕಾಗಲ್ಲ. ಹೌದಾ, ಈ ಥರನೂ ಇದೆಯಾ? ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಅಕ್ಕ. ಸರಿ, ಯಾವ ಅಕ್ಷರದಿಂದ ಬಂದಿದೆ ಅದನ್ನಾದರೂ ಹೇಳಿ, ನಾನು ಯಾವುದಾದ್ರೂ ಒಂದು ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ಹೇಳ್ತೀನಿ. ಆಮೇಲೆ ಅಕ್ಕ, ಪಾಪ ಕೂದಲು ಉದ್ದನೇ ಇಲ್ಲ ಅಲ್ವಾ? ಅದಿನ್ನ ಈಗ ಚಿಕ್ಕ ಮಗು ಕಣೆ. ಅದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಕೂದಲು ಉದ್ದ ಬೆಳೆಯುತ್ತೆ. ಈಗಲೇ ಏನೋ ಜಡೆ ಹಾಕಬೇಕಾಗಿತ್ತ ನೀನು? ಹೋಗ್ಲಿ ಬಿಡಿ ಅಕ್ಕ. ಈಗ ಹೇಳಿ, ಯಾವ ಅಕ್ಷರದಿಂದ ಬಂದಿದೆ ಪಾಪು ಹೆಸರು? ಹಾ, ಹಿ, ಹೂ, ದ, ಈ ಅಕ್ಷರದಿಂದ ಬಂದಿದೆ. ಏನು? ಆ, ಈ, ಉ, ದಾನ. ಡಮ್ ಡಮ್ ಡಮ್ಮರೆ ಡಮ್ಮಮ್ಮ ಡಿಸ್ಕೋರಕ್ಕಮ್ಮ. ಏನು ತಮಾಷೆ ಮಾಡ್ತೀಯ ನೀನು? ಬಿಡು ಹೋಗ್ಲಿ, ಅದೇನು ನೋಡಿದ್ರಾಯ್ತು. ಮತ್ತೆ ನೀನು ಏನು ಮದುವೆ ಮಾಡ್ಕೋತೀಯಾ ಮಾಡ್ಕೊಳಲ್ವಾ? ಏನು ಗೊತ್ತಾ ಅಕ್ಕ, ನಾನೊಬ್ಬ ಹುಡುಗನ ಇಷ್ಟಪಟ್ಟಿದ್ದೆ, ಆದರೆ ಅವ್ರು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ನನಗೆ ಬೇರೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನು ಹಿಂಗೆ ಮಾತಾಡ್ತಾ ಇದೀಯ ನೀನು? ನೀನು ಒಬ್ಬ ಹುಡುಗನ ಇಷ್ಟಪಟ್ಟಿದ್ದ? ಯಾರೇ ಅದು? ಬಿಡಿಯಕ್ಕ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಮಾಡ್ಬೇಕಿತ್ತು ಹೇಳಿ. ನಾನು ಇಷ್ಟಪಟ್ಟಿದ್ದು ಆಯಿತು, ಆ ಹುಡುಗಂಗೆ ಮದುವೆ ಆಗೋಗಿದ್ದು ಆಯಿತು. ಈಗ ಸದ್ಯಕ್ಕೆ ನನಗಂತೂ ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ನನ್ನ ಪಾಡಿಗೆ ನಾನು ನನ್ನ ಜೀವನ ನಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ಮ ಅಮ್ಮನೂ ಇದೇ ಹೇಳ್ತಿರ್ತಾರಕ್ಕ, ದಿನ ಮದುವೆ ಮಾಡ್ಕೊ ಅಂತ. ಹೇಗಕ್ಕ ಒಬ್ರಿಗೆ ಮನ್ಸು ಕೊಟ್ಟ ಮೇಲೆ ಇನ್ನೊಬ್ರ ಜೊತೆ ತಾಳಿ ಕಟ್ಸ್ಕೊಳಕ್ಕಾಗತ್ತಾ ಹೇಳಿ ನೀನೇನೆ? ನೀನು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಅರ್ಧಕ್ಕರ್ಧ ಹೆಣ್ಮಕ್ಳು ಮದುವೆನೇ ಆಗಬಾರ್ದು ನೋಡು. ಹುಡುಗಿರಾಗಲಿ ಹುಡುಗರಾಗಲಿ ಮೊದಲಿಗೆ ಯಾರಿಗಾದ್ರೂ ಲವ್ ಆಗೋದು ಕಾಮನ್ನೇನೆ. ಅಂದರೆ ಯಾರನ್ನಾದ್ರೂ ನೋಡಿ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಆದರೆ ಅವ್ರು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮದುವೆನೇ ಮಾಡ್ಕೊಳ್ದೆ ಹಾಗೆ ಇದ್ಬಿಟ್ರೆ ಹೆಂಗೆ ಹೇಳು? ಅದೇನೋ ಗೊತ್ತಿಲ್ಲ ಅಕ್ಕ, ನನಗಂತೂ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಷ್ಟೇ. ಏನೋ ಅಮ್ಮ ನೋಡು, ನೀನು ಇರೋಳು ಒಬ್ಳೆ ಮಗಳು, ಅತ್ತೆಗೂ ಇನ್ಯಾರಿದ್ದಾರೆ ಹೇಳು ಹಿಂದೆ ಮುಂದೆ? ನೀನು ಒಂದು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ರೆ ಅದನ್ನ ನೋಡಿ ಖುಷಿ ಪಡ್ತಾರಲ್ವಾ, ಅವ್ರಿಗೂ ಒಂದು ಯೋಚನೆ ಇದ್ದೇ ಇರುತ್ತೆ, ನನ್ನ ಮಗಳು ಮದುವೆ ಆಗಲಿಲ್ವಲ್ಲ ಅಂತ. ಇಲ್ಲ ಅಕ್ಕ, ಸತೀಕಂತೂ ನನಗೆ ಮದುವೆ ಮಾಡ್ಕೊಳ್ಳೋ ಯೋಚನೆ ಅಂತೂ ಇಲ್ಲ. ಸರಿ ಬಿಡು ಹೋಗ್ಲಿ. ಅಲ್ಲ ಕಣಕ್ಕ, ರಾಕೇಶ್ ಅವ್ರ ಹೆಂಡತಿ ನಾನು ಸರಿಯಾಗಿ ಮಾತಾಡಿಸ್ಲಿಲ್ಲ. ನಾನೇ ಮಾತಾಡ್ಸಿದ್ರು ಯಾಕೋ ಒಂಥರ ಮುಖ ಮಾಡ್ಕೊಂಡಿದ್ರಪ್ಪ. ಅವಳು ಸ್ವಲ್ಪ ಹಾಗೇನೆ, ನೀನು ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂತೀಯ? ಬಿಡು ಹೋಗ್ಲಿ. ಆಮೇಲೆ ಅಕ್ಕ, ರಾಜಮಾಮ ಇಲ್ಲೇ ಇದ್ದಾನಂತೆ? ಹೌದು, ಇಲ್ಲೇ ಇದ್ದಾನೆ. ಏನು ಎಲ್ಲಾರನ್ನು ಬಿಟ್ಟು ರಾಜಮಾಮನ್ ಮಾತ್ರ ವಿಚಾರಿಸ್ಕೊತಾ ಇದೆಯಾ? ಚೇಚೆ ಹಂಗೇನಿಲ್ಲ ಅಕ್ಕ, ರಾಜಮಾಮನ್ ತುಂಬ ವರ್ಷ ಆಗಿತ್ತಲ್ಲ ನೋಡಿ, ಅದಕ್ಕೆ ಕೇಳಿದೆ. ರಾಕೇಶನ್ ನೋಡಿನೂ ತುಂಬ ವರ್ಷ ಆಗಿದೆ, ಆದರೆ ರಾಜು ಮಾತ್ರ ವಿಚಾರಿಸ್ಕೊತಾ ಇದೆಯಾ? ಏನು ರಾಜು ಅಣ್ಣನ ಜೊತೆ? ಹೋಗಕ್ಕ, ನೀನೊಳ್ಳೆ. ಕುಸ್ಮಾ, ಬಾಮ್ಮ ಕಾಫಿ ಕುಡಿ ಬಾ. ಹ್ಞೂ ಅತ್ತೆ, ಬರ್ತೀನಿ ರೀ. ಸರಿ ಅಕ್ಕ, ಅತ್ತೆ ಕರೀತಿದ್ದಾರೆ. ನಾನು ಸಬ್ಸಿಗೆ ಸೊಪ್ಪು ತಂದಿತ್ತು, ಅದ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ.
ಅದನ್ನು ಬಿಡಿಸ್ಕೊಡ್ತೀನಿ. ಸರಿ ಆಯಿತು, ಹೋಗು. ಅಯ್ಯಪ್ಪ ಸಾಕಾಗಿ ಹೋಯ್ತು ತೆಗಿ. ಪುಷ್ಪ ಪುಷ್ಪ, ಒಂದು ಲೋಟ ನೀರು ಕೊಡೆ ಕುಡಿಯೋಕ್ಕೆ. ತಗೊಳ್ಳಿ ನೀರು. ಮತ್ತೆ ಮತ್ತೆ ಏನಾದರೂ ಹಳೆ ಚಾಳಿ ಶುರು ಮಾಡಿದಿರಾ? ಏನು ಕತೆ? ಹಾಂ, ನಿನ್ನೆ ರಾತ್ರಿ ಎಲ್ಲ ಬಂದೇ ಇಲ್ಲ ಮನೆಗೆ. ಸಾಕಾಗಿ ಒಂದು ಲೋಟ ನೀರು ಕೊಡು ಅಂತ ಕೇಳಿದ್ರೆ ನೀರು ತಗೊಂಬಂದ್ಬಿಟ್ಟು ಇಷ್ಟೊಂದು ವಟ 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 ಅಂತ ಇದೆಯಲ್ಲ. ಹಾಂ, ಹ್ಞೂ ಕಣ್ರಿ, ನಾವು ಮಾತಾಡಿದ್ರೆ ವಟ 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 ಅಂದಂಗೆ ಆಗುತ್ತೆ ನಿಮಗೆ. ಮೊದಲು ನೀರು ಕೊಡು ಕುಡಿಯೋಕ್ಕೆ. ಸಾಕಾಗೈತೆ ನನಗಂತೂ. ಮನೇಲಿ ಯಾವಾಗ ನೋಡು ಬರೀ ಅದನ್ನೇ ಹೇಳ್ತಿರ್ತಾಳೆ. ಎಲ್ಲನೂ ಬಿಟ್ಟು ನೆಮ್ಮದಿಯಾಗಿರೋಣ ಕಣಪ್ಪ, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಇದ್ರೂ ಬಿಡಲ್ಲ. ಅದ್ರ ಬಗ್ಗೆನೇ ಮಾತಾಡಿ ಮಾತಾಡಿ ಹಿಂಸೆ ಕೊಟ್ಟು ಮಡಗ್ತೀಯ ಹಂಗೆ ನೀನೆ. ಕಳ್ಳ ಒಂದ್ಸರಿ ಕದ್ಮೇಲೆ ಮುಗೀತು. ನಂಬಿಕೆನೂ ಅಷ್ಟೇ. ನಿಮ್ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆ ನಂಬಿಕೆ ಎಲ್ಲ ಹಾಳು ಮಾಡಿಬಿಟ್ರಿ. ಫಸ್ಟು ಜಲ್ಜಕ್ಕ ನನಗೆ ಹೇಳಿದ್ರು ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ರಿಂದ ಅವ್ರಿಗೆ ಬೈದೆ, ನನ್ನ ಗಂಡ ಅಂಥವ್ರಲ್ಲ ಅಂತ. ಆದರೆ ನೀವು ಮಾಡಿದ ಕೆಲಸ ನನಗೆ ಇವತ್ತಿಗೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಆದರೆ ಏನು ಮಾಡಲಿ, ಹಣೆ ಬರ. ನಿಮ್ಮ ಜೊತೆನೇ ಜೀವನ ಮಾಡಬೇಕಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಈಗೇನು, ನೀರು ಕುಡೀರಿ. ಅಲ್ಲ ಕಣೆ, ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ತಪ್ಪು ಮಾಡಿರ್ತಾರೆ. ಯಾರೂ ತಪ್ಪು ಮಾಡದೆ ಎಲ್ಲರೂ ಸಾಚ ಅನ್ನೋ ಥರ ಯಾರೂ ಇರಲ್ಲ. ಅಂಥದ್ರಲ್ಲಿ ಏನೋ ಒಂದು ತಪ್ಪು ಆಗೋಯ್ತು. ಈಗ ತಿದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ತಾನೇ ನಾನು. ಆದ್ರೂ ನೀನು ಯಾಕೆ ಮತ್ತೆ ಅದನ್ನೇ ಹೇಳಿ ಹೇಳಿ ಚುಚ್ಚಿ ನನಗೆ ಹಿಂಸೆ ಕೊಡ್ತಾ ಇದೀಯಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತಂದರೆ ಹೊಟ್ಟೋಗು. ನೀವು ಅಪ್ಪ ಮನೆಗೆ ಹೋಗಿ ಜೀವನ ಮಾಡ್ಕೋ ಹೋಗು. ಆದರೆ ನನಗೆ ಈ ಮನೆಯಲ್ಲಿ ನೆಮ್ಮದಿ ಬೇಕು ಅಷ್ಟೇ. ಹೌದು ಕಣಂತ ಹೇಳಿ. ನಾನು ನಮ್ಮ ಅಪ್ಪ ಮನೆಗೆ ಹೋಯ್ತೀನಿ, ನೀವು ಇನ್ನೊಬ್ಳು ನ್ಯಾವಳ್ನಾರು ಕರ್ಕೊಂಬಂದ್ಬಿಟ್ಟು ಮನೇಲಿ ಸಂಸಾರ ಮಾಡಿ. ಅಲ್ಲ ಕಣೆ, ಏನಂತ ಮಾತಾಡ್ತೀಯೇ? ಥೂ ನಿನ್ನ. ಆ ನಾಲ್ಗೆ ನೋಡು, ಎಲ್ಲಿ ಬಿಲ್ಲದ ನಾಲ್ಗೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನಾನು ನೋಡು ಒಂದ್ಸರಿ ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗಂತ ಅಂದ್ಬಿಟ್ಟು ಯಾವಾಗಲೂ ಅದನ್ನೇ ಹೇಳಿ 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 ಈ ಥರ ಯಾಕೆ ಹಿಂಸೆ ಕೊಡ್ತೀಯ ನನಗೆ? ಇರೋದು ಹೇಳಿದ್ರೆ ಹಾಗೆ ನಿಮಗೆ ಮೈಯೆಲ್ಲ ಉರಿತದೆ. ನೋಡಿ ಆಯಿತು, ಈಗ ನೀರು ಕುಡಿದ್ಬಿಟ್ಟು ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಳ್ಳಿ. ಮಗಳನ್ನ ನೋಡ್ಕೊಂಬರೋಣ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು. ಅದೆಂಥದ ಪೇರೆಂಟ್ಸ್ ಮೀಟಿಂಗು ಅದೆಂಥದ ಹೇಳಿದ್ರು. ಫೋನ್ ಮಾಡಿದ್ಲು, ಯಾರ ಹತ್ರನೂ ಫೋನ್ ಮಾಡಿದ್ಲು. ಅಮ್ಮ ಬಾ ಮೀಟಿಂಗ್ ಐತೆ ಅಂತವ. ಬೇಗ ನಡ್ರಿ ಹೋಗ್ಬಿಟ್ಟು ಬರೋಣ. ಏನೋ ಪೇರೆಂಟ್ಸ್ ಮೀಟಿಂಗ್ ಐತಂತ ಮೊದಲೇ ಹೇಳ್ಬೇಕು ತಾನೇ? ಏನು ಈಗ ಹೇಳಿದ್ರೇನು ಬರೋಕ್ಕಾಗೋದಿಲ್ವಾ? ಏನು ಕಡ್ದು ದಬ್ಬಾಕ್ತಾರೆ, ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ. ಇದೆಂಥದ್ದು ಗುಡ್ಡ ಕಡ್ದಿಡ್ತಾವ್ರೆ ನಂಗೆ ಹೇಳ್ತಾರೆ. ಏನೋ ಮೊದಲೇ ಹೇಳ್ಬೇಕಿತ್ತಂತೆ. ಈಗಲೇ ತಾನೇ ನನಗೂ ಫೋನ್ ಮಾಡಿದ್ದವಳು. ನಾನು ಹೊರಟಿಲ್ವಾ ಎಲ್ಲ ಕೆಲಸ ಮುಗಿಸ್ಕೊಂಡು? ನಿಮ್ಗೆ ಯಾಕೆ ಬರೋಕ್ಕಾಗೋದಿಲ್ಲ? ಮುಂಚೆ ಎಲ್ಲ ಓಡಾಯ್ತಾ ಇದ್ರಿ, ಅರ್ಜೆಂಟ್ ಕೆಲಸ ಇದೆ ಅಂತ ಅವಳನ್ನ ಮೀಟ್ ಮಾಡೋಕ್ಕೆ, ಅವಳ ಜೊತೆ ನಾವು ಊರು ಸುತ್ತಕ್ಕೆ, ಅದಕ್ಕೆಲ್ಲ ಟೈಮ್ ಇರ್ತಿತ್ತು ನಿಮಗೆ. ಮಕ್ಳು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಕ್ಳದ್ದು ಅದೇನು ವಿಚಾರ ತಿಳ್ಕೊಂಬರೋಣ ಅಂತಂದ್ರೆ ಅದಕ್ಕೆಲ್ಲ ಟೈಮ್ ಇರೋದಿಲ್ಲ ನಿಮಗೆ. ಸಾಕಮ್ಮ ಸಾಕು, ತಾಯಿ ನಮ್ಮವ್ವ ಸಾಕು, ಬಾಯಿ ಮುಚ್ಚು. ಕೊಡು ನೀರು ಕೊಡು, ನಡಿ ತಟ್ಟೆ ಹಚ್ಚೋಗು, ಊಟ ಮಾಡಿಬಿಟ್ಟು ಹೋಗ್ಬಿಟ್ಟು ಬರೋಣ. ಅಯ್ಯಪ್ಪ ದೇವ್ರೆ, ಮನುಷ್ಯ ತಪ್ಪು ಮಾಡಬಾರ್ದು, ಮಾಡ್ಬಿಟ್ಟು ಹೆಂಡತಿ ಕೈಲಂತೂ ಸಿಗಾಕೋಬಾರ್ದು. ಅಪ್ಪಿ ತಪ್ಪಿ ಸಿಕ್ಕಿಕಾಕೊಂಡ್ರೆ ಜೀವನ ಪೂರ್ತಿ ನರ್ಕನೇ.